ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಚಲಿಸುವ ಕಲ್ಲುಗಳು ಅಂದರೆ ಸೈಲಿಂಗ್ ಸ್ಟೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಡೆಸರ್ಟ್ ಮರುಭೂಮಿ ಅಂತ ಹೇಳಿದ ಕೂಡಲೇ ನಮಗೆಲ್ಲ ನೆನಪಾಗೋದೇ ಮರಳು, ಡ್ರಾಟ್, ಹೀಗೆ ಇನ್ನೂ ತುಂಬಾ ಹೇಳ್ತಾ ಹೋಗ್ಬೋದು. ಆದರೆ ಸ್ವಲ್ಪ ಬುದ್ಧಿಶಾಲಿಗಳು ಮರುಭೂಮಿ ಅಂದರೆ ಅಲ್ಲಿನ ಮರ್ಮಗಳ ಬಗ್ಗೆ, ಜನಜೀವನದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ತೋರಿಸ್ತಾರೆ. ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಸಹ ಶುರು ಮಾಡ್ತಾರೆ. ಸೊ ಇವತ್ತು ನಾವು ಸ್ವಲ್ಪ ಬುದ್ಧಿಶಾಲಿಗಳ ಥರ ಯೋಚನೆ ಮಾಡ್ತಾ ಈ ಸೈಲಿಂಗ್ ಸ್ಟೋನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಕಲ್ಲುಗಳು ತಾವಾಗಿಯೇ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುತ್ತವೆ. ಕಲ್ಲುಗಳು ಹೀಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸೋದನ್ನು ರೇಸ್ ಟ್ರಾಕ್ ಪ್ರಾಯ ಅಂತ ಕರೀತಾರೆ. ಈ ಸ್ಥಳವನ್ನು ಡೆತ್ ವ್ಯಾಲಿ ಅಂತಲೂ ಸಹ ಕರೀತಾರೆ. ಇದರ ಹೆಸರು ಮಾತ್ರ ರೇಸ್ ಟ್ರಾಕ್ ಅಷ್ಟೇ. ಇಲ್ಲಿ ಯಾವುದೇ ರೀತಿಯಾದಂತಹ ರೇಸ್ ಕೂಡ ನಡೆಯೋದಿಲ್ಲ. ಇದು ಒಂದು ಮರುಭೂಮಿ ಅಂತ ಹೇಳ್ಬೋದು, ಆದರೆ ಮರಳಿಲ್ಲ. ಯಾವತ್ತೋ ಬತ್ತಿ ಹೋದಂತಹ ಒಂದು ಸರೋವರ ಅಂತ ಹೇಳ್ಬೋದು. ಸುತ್ತ ಎಷ್ಟೇ ದೂರ ಕಣ್ಣಾಯಿಸಿದರೂ ಸಹ ಯಾವುದೇ ಮರಗಿಡಗಳಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ, ಮನುಷ್ಯನ ಸುಳಿವು ಸಹ ಇರೋದಿಲ್ಲ. ಅಂದರೆ ಅಲ್ಲಿ ಇಲ್ಲಿ ಬಿದ್ದಿರೋ ಕಲ್ಲುಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಕೆಲವು ಕಲ್ಲುಗಳ ತೂಕ 13 kg ಇಂದ 300 kg ಸಹ ಇರುತ್ತೆ. ಇಲ್ಲಿ ಬಿದ್ದಿರುವಂಥ ಕಲ್ಲನ್ನು ನಾವು ಗಮನಿಸಿದ್ರೆ ಅದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಿರೋದನ್ನು ನಾವು ಕಾಣಬಹುದು. ಕೆಲವು ಕಲ್ಲುಗಳು 1500 ಅಡಿಗಳಷ್ಟು ದೂರದವರೆಗೂ ಸಹ ಚಲಿಸಿ ಹೋಗಿರೋದನ್ನು ನಾವು ಗಮನಿಸ್ಬೋದು. ಆ ಕಲ್ಲುಗಳನ್ನು ಯಾರೂ ಸಹ ಎಳ್ಕೊಂಡು ಹೋಗಿರೋದಿಲ್ಲ. ಗಾಳಿಗೂ ಸಹ ಉಳ್ಕೊಂಡು ಹೋಗಿದ್ರೆ ಈ ರೀತಿಯಾದಂಥ ಜಾಡು ನಮಗೆ ಕಾಣಿಸೋದಿಲ್ಲ. ಯಾರಾದರೂ ದಾರ ಕಟ್ಟಿ ಎಳ್ಕೊಂಡು ಹೋಗಿದರೆ ಮಾತ್ರ ಈ ರೀತಿಯಾದಂಥ ಗುರುತು ಬಿಡೋದಕ್ಕೆ ಸಾಧ್ಯ. ಯಾರಾದರೂ ಹಾಗೆ ಎಳೆದಿದ್ದರೆ ಅವರ ಹೆಜ್ಜೆ ಗುರುತುಗಳು ಸಹ ಆ ಸ್ಥಳದಲ್ಲಿ ಇರಬೇಕು. ಆದ್ದರಿಂದ ಕಲ್ಲುಗಳು ತಾವಾಗಿಯೇ ಚಲಿಸಿವೆ ಎಂದು ಇಲ್ಲಿವರೆಗೂ ತಿಳ್ಕೊಂಡಿದ್ದಾರೆ. 1500 ವರ್ಷಗಳಿಂದ ಸಹ ಈ ಮರ್ಮದ ಕುರಿತು ಎಷ್ಟೋ ಕಟ್ಟುಕಥೆಗಳು ಮುಗಿಕೊಂಡು ಬಂದಿವೆ. ಎಲ್ಲ ವಿಷಯಗಳಲ್ಲಿ ಮರ್ಮ ನೋಡೋಕ್ಕೆ ಇಷ್ಟಪಡೋರು ಮಾತ್ರ ಈ ರೀತಿಯಾದಂಥ ವಿಷಯಗಳ ಬಗ್ಗೆ ಕುತೂಹಲತೆಯನ್ನು ಹೊಂದಿರ್ತಾರೆ. ಆದರೆ ಈ ಕಲ್ಲುಗಳು ಚಲಿಸೋದನ್ನು ಯಾರೂ ಸಹ ನೇರವಾಗಿ ನೋಡಿರೋದಿಲ್ಲ. ಹಾಗೆ ಫೋಟೋಸ್ ಆಗಲಿ ವಿಡಿಯೋಸು ಸಹ ಇರೋದಿಲ್ಲ. ಇದರ ಬಗ್ಗೆ ಆಸಕ್ತಿ ಹೊಂದಿದಂತಹ ಜೇಮ್ಸ್ ನ್ಯಾಪಿಸಿನ್ ಅವರು ಆಟೋಮ್ಯಾಟಿಕ್ ಕ್ಯಾಮ್ರಾನ ಈ ಮರುಭೂಮಿಯಲ್ಲಿ ತೆಗೆದುಕೊಂಡು ಹೋಗಿರ್ತಾರೆ. ಇಂದು ಈ ಕ್ಯಾಮ್ರಾದಿಂದ ಸರಿಯಾದಂತಹ ಫೋಟೋಸ್ಗಳೇ ಜಗತ್ತಿನಾದ್ಯಂತ ಫೇಮಸ್ ಆಗಿ ಕುತೂಹಲವನ್ನು ಹುಟ್ಟಿಸ್ತಾರೆ. ಈ ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ನ್ಯಾವಿಸ್ ಮತ್ತು ಅವರ ತಂಡ ಅಲ್ಲಿಗೆ ಹೋದಾಗ ಅವರ ಕಣ್ಣೆದುರೇ ಸುಮಾರು 60ಕ್ಕೂ ಹೆಚ್ಚು ಕಲ್ಲುಗಳು ತಾವೇ ಚಲಿಸುವುದನ್ನು ನೋಡ್ತಾರೆ. ಅವು ಚಲಿಸುವಂತಹ ಸಂದರ್ಭದಲ್ಲಿ ಶಬ್ದ ಸಹ ಕೇಳಿಬರುವುದನ್ನು ಗಮನಿಸ್ತಾರೆ. ಆ ಕಲ್ಲುಗಳು ಚಲಿಸೋದಕ್ಕೆ ಕಾರಣ ಬೇರೇನೂ ಸಹ ಅಲ್ಲ, ನೀರಿನಲ್ಲಿ ತೇಲುವಂತಹ ಮಂಜುಗಡ್ಡೆಯ ಪದರಗಳು. ನೀರು ಇಲ್ಲಿಗೆ ಹೇಗೆ ಬಂತು, ಕಲ್ಲುಗಳ ಚಲನೆಗೂ ಇದಕ್ಕೂ ಏನು ಸಂಬಂಧ ಅಂತ ನೋಡೋದಾದರೆ, ಈ ಸ್ಥಳದಲ್ಲಿ ಮಳೆಯಾಗೋದು ತುಂಬ ಅಪರೂಪ. ವರ್ಷದಲ್ಲಿ 2 ತಿಂಗಳು ಮಳೆಯಾಗುತ್ತೆ. ಚಳಿಗಾಲದಲ್ಲಿ ಈ ರೀತಿ ಮಳೆಯಾದರೆ ಮರುಭೂಮಿಯಾದ ಕಾರಣಕ್ಕೆ 2 ರಿಂದ 3 ಸೆಂಟಿಮೀಟರ್ ಮಳೆ ನೀರು ನಿಂತು ತೆಳುವಾದಂತಹ ಮಂಜುಗಡ್ಡೆಯ ಪದರ ರೂಪುಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಸುಮಾರು 149 ಕಿಲೋಮೀಟರ್ ವೇಗವಾಗಿ ಗಾಳಿ ಬೀಸಲು ಪ್ರಾರಂಭಿಸುತ್ತದೆ. ಇದರಿಂದ ಗಾಳಿಯ ಒತ್ತಡಕ್ಕೆ ಮಂಜುಗಡ್ಡೆಯ ಪದರವು ಚಲಿಸಲು ಪ್ರಾರಂಭಿಸುತ್ತದೆ. ಇದರಿಂದ ಕಲ್ಲುಗಳು ಸಹ ಚಲಿಸುತ್ತವೆ. ಇದು ಮಳೆಗಾಲದಲ್ಲಿ ಆಗೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಖಚಿತವಾಗಿ ಚಳಿಗಾಲದಲ್ಲಿ ಈ ಕಲ್ಲುಗಳು ಚಲಿಸುತ್ತವೆ ಎಂದು ಹೇಳಬಹುದು. ಈ ಮರುಭೂಮಿಯು ಹಳ್ಳದಿಣ್ಣೆಗಳನ್ನು ಹೊಂದಿರದೆ ಸಮಾನಾಂತರವಾಗಿ ಇರೋದು ಸಹ ಈ ಕಲ್ಲುಗಳ ಚಲನೆಗೆ ಮತ್ತೊಂದು ಕಾರಣ ಎಂದು ಹೇಳಬಹುದು. ಸೊ ಈ ಮರುಭೂಮಿಯಲ್ಲಿ ಕಲ್ಲುಗಳ ಚಲನೆಯ ಹಿಂದಿನ ಮರ್ಮ ಇಷ್ಟೇ ಹೊರತು ಯಾವುದೇ ದೆವ್ವ, ಭೂತ ಅಥವಾ ಅನ್ಯಗ್ರಹ ಜೀವಿಗಳಲ್ಲ.